हरिः ओम्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नं शान्तादिगुणब्रह्मितं सशास्त्रप्रवचनासक्तनेलिमिलार्यं गुरुन् भजे। पृथ्वीमण्डलमध्यस्याः पूर्णबोधमतानुगाः वैष्णवाः विष्णुहृदयाः तान् नमस्ये गुरुन्। हरिः ಓಂ ಶ್ರೀಶಾ ಪಾಹಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಭವ್ಯ ಗ್ರಂಥ. 180 ಗಜ್ಜೆ ಮಾಲೆಗಳು. ನಾವು 82ರಿಂದ 92ನೇ ಗಜ್ಜೆಯನ್ನು ನೋಡುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ ಎಂಬುದು 10 ಜನ ವರದರು. 10 ಎಂಬುದು ಅನಂತ ಸಂಖ್ಯಾವಾಚಿ, ವರದರು ಎಂಬುದು ಶ್ರೇಷ್ಠರು. ಆದ್ದರಿಂದ ಇದು ಜೀವ ಪ್ರಕರಣ ಎನಿಸಿದೆ. ಜೀವರಲ್ಲಿ ಸಾತ್ವಿಕರ ಪ್ರಕರಣವನ್ನು ತಿಳಿಸುತ್ತಿದ್ದಾರೆ. ಅದು ವರದ ಶಬ್ದದಿಂದ ನಮಗೆ ತಿಳಿಸ್ತಾ ಇದೆ. ಜೀವಗಣ ಹರೇರನುಚರಾ ನೀಚೋಚ್ಚ ಭಾವಗತಃ ಎಂಬುದು ಜೀವ ಪ್ರಕರಣದಲ್ಲಿ ವಿಶೇಷವಾದ ಸಂಗತಿ. ಮೂಲಕ ನಾವು ತಿಳಿಯಬೇಕಾದರೂ ಎಲ್ಲ ಶಾಸ್ತ್ರಗಳು ಯಾರಿಗೆ ಸಹಾಯ ಮಾಡುತ್ತಿದೆ ಅಂತ ನೋಡಿದರೆ ಎಲ್ಲರ ಫಲವೂ ಸಹ ಸುಖವನ್ನು ಹೊಂದಬೇಕು ಎಂಬತಕ್ಕಂಥದ್ದು. ಯಾರೂ ಕಷ್ಟಪಟ್ಟು ದುಃಖವನ್ನು ಪಡೆದುಕೊಳ್ಳೋದಿಲ್ಲ. ಆದ್ದರಿಂದ ಎಲ್ಲರ ಅಭಿಲಾಷೆ ಸುಖವೇ ಆಗಿದೆ. ಸಕಲ ಶಾಸ್ತ್ರಗಳು ಸುಖವನ್ನು ಕೊಡತಕ್ಕಂಥ ಮಾರ್ಗವಾಗಿರುವುದರಿಂದ ಇದು ಸಜ್ಜನರಿಗೆ ಅತ್ಯಂತ ಪ್ರಿಯವಾದ ಮಾರ್ಗವಾಗಿದೆ. ಶಾಸ್ತ್ರಗಳು ಯಾರಿಗೆ ಪ್ರಯೋಜನವಾಗುತ್ತದೆ ಅಂದರೆ ಸಾಧು ಸಜ್ಜನರಿಗೆ ಪ್ರಿಯವಾಗುತ್ತದೆ. ಹಾಗಾದರೆ ಜೀವರಲ್ಲಿ ತ್ರೈವಿಧ್ಯರಿದ್ದಾರಲ್ಲ, ರಾಜಸರು ತಾಮಸರು, ಅವರಿಗೆ ಪ್ರಯೋಜನವಿಲ್ಲವೇನು ಅಂದರೆ ರಾಜಸರು ಮತ್ತು ತಾಮಸರು ಅವರ ಸ್ವರೂಪದಲ್ಲಿ ದುಃಖ ಮಿಶ್ರಿತವಾಗಿಯೇ ಇರುತ್ತಾರೆ. ತಾಮಸರಂತೂ ಕೇವಲ ದುಃಖದಲ್ಲೇ ಇರುತ್ತಾರೆ. ಆದ್ದರಿಂದ ದುಃಖ ನಿವಾರಣೆ ಶಾಸ್ತ್ರದ ಮುಖ್ಯ ಪ್ರಯೋಜನವಾದರೆ ಈ ಶಾಸ್ತ್ರದಿಂದ ರಾಜಸರಿಗೆ ಯಾವ ರೀತಿ ಪ್ರಯೋಜನವಾಗಬೇಕು, ದುಃಖ ನಿವಾರಣೆ ಆಗಬೇಕು ಅಂದರೆ ಎಲ್ಲಿ ಆಗುತ್ತದೆ? ಆಗುವುದಿಲ್ಲ. ಏಕೆಂದರೆ ಅವರ ಸ್ವರೂಪದಲ್ಲೇ ದುಃಖ ಇರುವುದರಿಂದ. ಸ್ವರೂಪ ಎಂಬತಕ್ಕಂಥದ್ದು ಬದಲಾವಣೆ ಆಗತಕ್ಕಂಥದ್ದಲ್ಲ. ವೇದವಾಗಲಿ ಉಪನಿಷತ್ತಾಗಲಿ ಸಾಕ್ಷಾತ್ ಭಗವಂತನೇ ಆಗಲಿ ಆಯಾ ಸ್ವರೂಪವನ್ನು ಅದರಂತೆ ಹಾಗೇ ಇಟ್ಟಿರುತ್ತಾನೆ. ದ್ರವ್ಯಂ ಕರ್ಮಶ ಕಾಲಸ್ಯ ಸ್ವಭಾವೋ ಜೀವ ಏವಚ. ಜೀವನ ಸ್ವಭಾವವನ್ನು ಸಹ ಭಗವಂತ ಹೇಗಿದೆಯೋ ಹಾಗೇ ಇಟ್ಟಿರುತ್ತಾನೆ. ಯದುಪೇಕ್ಷತೆ ನ ಸಂತೆ ಯದುಪೇಕ್ಷತೆ. ಭಗವಂತನ ಇಷ್ಟದಂತೆ ಭಗವಂತನ ಅನುಗ್ರಹದಿಂದ ಯಥಾಸ್ಥಿತಿಯನ್ನು ಕಾದುಕೊಂಡಿದೆ ಎಂದರ್ಥ. ಆದ್ದರಿಂದ ಶಾಸ್ತ್ರದ ಮುಖ್ಯ ಪ್ರಯೋಜನ ಸಾತ್ವಿಕರಿಗೆ ಮಾತ್ರ ಎಂಬುದನ್ನು ನಾವು ಚೆನ್ನಾಗಿ ತಿಳಿಯಬೇಕು. ಹಾಗಾದರೆ ಶಾಸ್ತ್ರ ಲೋಕದಲ್ಲಿ ಪ್ರಸಿದ್ಧವಾಗಿದೆ. ವೇದವ್ಯಾಸರು ಎಲ್ಲರಿಗೂ ಹಂಚಿದ್ದಾರೆ. ಆದರೆ ಅದರ ಸದುಪಯೋಗ ಮಾಡಿಕೊಳ್ಳುವುದು ಕೇವಲ ಸಾತ್ವಿಕರು ಮಾತ್ರ. ಆದ್ದರಿಂದ ಶ್ರೀ ಪುರಂದರದಾಸರು ವರದರು ಎಂಬ ಶಬ್ದದಿಂದ ಸಾತ್ವಿಕರನ್ನು ಮಾತ್ರ ನಿಮಗೆ ಪರಿಚಯ ಮಾಡುತ್ತಿದ್ದಾರೆ. ಬೋರ್ಕಲ್ ಮೇಲೆ ನೀರು ಸುರಿದರೆ ಆ ಕಲ್ಲು ಎಂದಿಗೂ ಶುದ್ಧಿಯಾಗುವುದಿಲ್ಲ. ಹಾಗೆ ಜ್ಞಾನ ಅಮೃತವೆಂಬುದನ್ನು ಯಾವ ರಾಜಸ ತಾಮಸರಲ್ಲಿ ಬೋಧಿಸಿದರೆ
ಅವರಿಗೇನೂ ಪರಿಣಾಮ ಉಂಟುವಾಗುವುದಿಲ್ಲ. ಇದು ಅತ್ಯಂತ ಮುಖ್ಯವಾದ ಪ್ರಮೇಯವಾಗಿದೆ, ಅಂತಿಮವಾದ ಪ್ರಮೇಯವಾಗಿದೆ. ಇದು ನಾವು ತಿಳಿದುಕೊಳ್ಳಬೇಕು. ಇದರಿಂದ ನಾವೇನು ತಿಳಿದುಕೊಳ್ಳಬೇಕು ಅಂದರೆ, ಯಾರಿಗೆ ಶಾಸ್ತ್ರದಲ್ಲಿ ಅಭಿರುಚಿ ಇರುತ್ತೋ, ಯಾರು ಶಾಸ್ತ್ರದಿಂದ ಉಪಕಾರವನ್ನು ಇದ್ದಾರೋ ಅವರೆಲ್ಲರೂ ಸಾತ್ವಿಕರು ಎಂಬುದನ್ನಾಗಿ ಅದು ಸ್ವತಃ ಪ್ರಮಾಣಗಳ ರೀತಿಯಲ್ಲಿ ಸೆಲ್ಫ್ ಸರ್ಟಿಫಿಕೇಷನ್, ಅಂದರೆ ನನ್ನ ಯೋಗ್ಯತೆ ಏನು ಎಂಬುದನ್ನು ಆಯಾ ಜೀವರೇ ನಿರ್ಧರಿಸಿಕೊಳ್ಳಬಹುದು. ಅಂದರೆ ಆಯಾ ಜೀವರು ಅಂದರೆ ಯಾವ ಜೀವರು? ತಮೋಜೀವರು ತಮೋಸರು ಅಂತ ತಿಳಿದುಕೊಳ್ಳುತ್ತಾರ, ರಾಜಸರು ತಾವು ರಾಜಸರು ಅಂತ ತಿಳಿದುಕೊಳ್ಳುತ್ತಾರ, ಸುತರಾಮಿಲ್ಲ. ಏಕೆಂದರೆ ತಮೋಜೀವರು ಹಿತಾರ್ಥದಲ್ಲೇ ಇರಬೇಕಾದ್ದರಿಂದ ತಾವು ಯೋಗ್ಯರೆಂದು ಭ್ರಮಿಸಿರುತ್ತಾರೆ. ರಾಜಸರಲ್ಲಿ ಸಂಶಯವಿರುತ್ತದೆ, ಸಾತ್ವಿಕರಲ್ಲಿ ಮಾತ್ರ ನಿಶ್ಚಿತ ಜ್ಞಾನವಿರುತ್ತದೆ. ಆದ್ದರಿಂದ ಶಾಸ್ತ್ರದ ಮುಖ್ಯ ಪ್ರಮೇಯ ಸಾಧು ಸಜ್ಜನರಿಗೆ, ಸಾತ್ವಿಕರಿಗೆ ಮೋಕ್ಷವನ್ನು ಕೊಡುತ್ತದೆ ಎಂಬ ವಿಶೇಷವಾದ ಪ್ರಮಾಣಭೂತವಾಗಿ ಘೋಷಣೆ ಮಾಡುವುದೇ ಆಗಿದೆ. ಇದು ಇಂದಿನ ವಿಷಯವಾಗಿದೆ. ಎಲ್ಲ ಮನುಷ್ಯರಿಗೆ ಸುಖ ಬೇಕು, ಹೌದು. ಆದರೆ ಸುಖಕ್ಕಾಗಿ ಪ್ರಯತ್ನವನ್ನೇ ಮಾಡುವುದಿಲ್ಲ. ಆದರೆ ಯಾರಿಗೂ ದುಃಖ ಬೇಡ. ಆದರೆ ಮನುಷ್ಯನು ಮಾಡತಕ್ಕಂಥ ಎಲ್ಲ ಪ್ರಯತ್ನಗಳು ದುಃಖದಲ್ಲಿ ಕೊನೆಗೊಳ್ಳುತ್ತಿದೆ. ಬೇಡವಾದ ದುಃಖಕ್ಕೆ ಇಷ್ಟಪಟ್ಟು ಕೆಲಸ ಮಾಡುತ್ತಿದ್ದಾನೆ. ಅದರ ಫಲ ದುಃಖ ಎಂದು ತಿಳಿದರೂ ಸಹ ಅಧರ್ಮ ಮಾರ್ಗದಲ್ಲಿ ನಡೆಯುತ್ತಾರೆ. ಧರ್ಮ ಮಾರ್ಗದಲ್ಲಿ ನಡೆದರೆ ಸುಖ ಪ್ರಾಪ್ತಿಯಾಗುತ್ತದೆ. ಆದರೆ ಧರ್ಮ ಮಾರ್ಗ ಎಂಬುದೇ ರುಚಿಸುವುದಿಲ್ಲ. ಹೀಗಾಗಿ ಇವರಿಗೆ ಸುಖವನ್ನು ಅಪೇಕ್ಷಿಸಿದರೂ ಸಹ ದುಃಖವನ್ನೇ ಯಾಕೆ ಬರುತ್ತದೆ ಎಂದರೆ ಅವರು ಮಾಡತಕ್ಕಂತಹ ಸಾಧನೆ ವೈಪರೀತ್ಯವಾಗಿರುತ್ತದೆ ಎಂಬುದನ್ನು ತಿಳಿಯಬೇಕು. ಭಗವಂತ ಶ್ರೀಕೃಷ್ಣ ಭಗವದ್ಗೀತೆಯ 3ನೇ ಅಧ್ಯಾಯದಲ್ಲಿ ಒಂದು ಘೋಷಣೆಯನ್ನು ಮಾಡಿದ್ದಾನೆ. ಜ್ಞಾನೀನಾಂ ಮೋಕ್ಷ ನಿಯಮಃ. ಭಗವದ್ಗೀತೆಯ 3ನೇ ಅಧ್ಯಾಯದ 3 ಮತ್ತು 4ನೇ ಶ್ಲೋಕದಲ್ಲಿ ಜ್ಞಾನಿನೋ ಮೋಕ್ಷ ನಿಯಮ ತಥಾಪಿ ಶುಭಕರ್ಮೇಣ ಆನಂದ ಬುದ್ಧಿರನ್ಯೇನ ಹ್ಯಾಸೋ ಜ್ಞಾನಂ ತು ಕರ್ಮಣ ಇತಿ ಪರಮಶ್ರುತೇ. ಎಲ್ಲ ಸಾತ್ವಿಕ ಜನರಿಗೆ ಒಂದು ಆಶ್ವಾಸನೆಯನ್ನು ಭಗವಂತ ಕೊಡುತ್ತಿದ್ದಾನೆ. ಯಾರು ಯೋಗ್ಯ ರೀತಿಯಲ್ಲಿ ಧರ್ಮವನ್ನು ಅನುಷ್ಠಾನ ಮಾಡುತ್ತಾರೋ, ಯಾರು ಶಾಸ್ತ್ರದಲ್ಲಿ ವಿಶೇಷ ಪರಿಣಿತನ ಹೊಂದಿ ತಮಗೆ ಅನುಕೂಲವಾಗುವಂತೆ ಉಪಯೋಗ ಮಾಡಿಕೊಳ್ಳುತ್ತಾರೋ ಅವರು ಮಾತ್ರ ಸಾತ್ವಿಕರು. ಎಲ್ಲ ಜೀವರಿಗೆ ಕರ್ತೃತ್ವವಿದೆ, ಪ್ರಯತ್ನವಿದೆ ಮತ್ತು ಕರ್ಮ ಇದೆ. ಇದು ಸತ್ತಾತ್ರಯ ಅಂತ ಹೇಳಿದವು. ಪ್ರವೃತ್ತಿ ಸತ್ತ, ಪ್ರಮಿತಿ ಸತ್ತ ಮತ್ತು ಸ್ವರೂಪ ಸತ್ತ ಎಂಬತಕ್ಕಂಥದ್ದು. ಈ ಸತ್ತಾತ್ರಯ ಭಗವಂತನ ಅಪೇಕ್ಷೆಯಿಂದ ಇದೆ. ಆದರೆ ಈ ಪ್ರವೃತ್ತಿ ಮತ್ತು ಪ್ರವೃತ್ತಿಯಲ್ಲಿ ಏನಿರಬೇಕು? ಸದಾಗಮೇಕ ವಿಜ್ಞೇಯಂ ಸಮತೀತ ಕ್ಷರಾಕ್ಷರಂ. ಅಂದರೆ ಭಗವಂತನನ್ನು ತಿಳಿಯತಕ್ಕಂಥ ಶಾಸ್ತ್ರ ಮಾತ್ರ ಮಾರ್ಗ. ಭಗವಂತ ಪ್ರತ್ಯಕ್ಷದಿಂದ ಕಾಣಿಸಿಕೊಳ್ಳುವುದಿಲ್ಲ, ತನ್ನ ಇಚ್ಛೆಯಂತೆ ಕಾಣಿಸಿಕೊಂಡಾನು ಹೊರತು ನಾವು ಬಲಾತ್ಕಾರದಿಂದ ನಾವು ಪದಾರ್ಥವನ್ನು ನೋಡುವಂತೆ ಭಗವಂತನು ನೋಡಲು ಸಾಧ್ಯವಿಲ್ಲ. ಆದ್ದರಿಂದ ಶಾಸ್ತ್ರ ಮೂಲಕವೇ ಭಗವಂತನು ತಿಳಿಯಬೇಕು. ಶಾಸ್ತ್ರದಲ್ಲಿ ವೇದ್ಯನಾದವನು ಭಗವಂತ ಪ್ರೀತನಾದರೆ ತನ್ನನ್ನು ತಾನು ಕಾಣಿಸಿಕೊಳ್ಳುತ್ತಾನೆ. ಇದು ಅತ್ಯಂತ ರಹಸ್ಯವಾದದ್ದು, ರಹಸ್ಯದಲ್ಲಿ ರಹಸ್ಯವಾದದ್ದು. ಆದರೆ
ರಾಜಸ ತಾಮಸ ಜೀವರು ವ್ಯತಿರಿಕ್ತವಾಗಿ ಒಬ್ಬರು ನಾನೇ ದೇವರೆಂದು ಹೇಳಿಕೊಳ್ಳುತ್ತಾರೆ, ಇನ್ನೊಬ್ಬರು ಜಡ ಪದಾರ್ಥಗಳೇ ದೇವರೆಂದು ತಿಳಿದುಕೊಳ್ಳುತ್ತಾರೆ. ಇದೆರಡೂ ಸಹ ಅನ್ಯತಾ ಜ್ಞಾನವಾಗುತ್ತದೆ. ಅನ್ಯತಾ ಜ್ಞಾನದಿಂದ ಎಂದೂ ಸುಖ ಬರುವುದಿಲ್ಲ. ಶ್ರೀ ಭಗವಾನುವಾಚ ಲೋಕೇऽಸ್ಮಿನ್ ದ್ವಿವಿಧಾ ನಿಷ್ಠಾ ಪುರಾ ಪ್ರೋಕ್ತಮಯಾ ನಘ ಜ್ಞಾನಯೋಗೇನ ಸಾಂಖ್ಯಾನಂ ಕರ್ಮಯೋಗೇನ ಯೋಗಿನಾಂ. ಶ್ರೀಕೃಷ್ಣ ಹೇಳುತ್ತಾನೆ, ಸಾಧಕ ವರ್ಗದಲ್ಲಿ ಎರಡು ವಿಧ ಹಿಂದೆ ಹೇಳಿದ್ದೇ. ಸನಕಾದಿಯತಿಗಳು ಜ್ಞಾನ ಕರ್ಮದಿಂದ ಮುಕ್ತಿ ಪಡೆಯುವರು. ಪ್ರಿಯವ್ರತಾದಿರಾಜರು ಕರ್ಮ ಮಾರ್ಗದಿಂದ ಮುಕ್ತಿ ಪಡೆಯುವರು. ನೀನು ಎರಡನೇ ವರ್ಗದವನು, ಆದ್ದರಿಂದ ಕರ್ಮವನ್ನು ಮಾಡು ಎಂದು ಅರ್ಜುನಿಗೆ ಶ್ರೀಕೃಷ್ಣ ಬೋಧಿಸುತ್ತಾನೆ. ಇಲ್ಲಿ ನಾವು ತಿಳಿಯಬೇಕಾದದ್ದೇನು? ಎರಡನೇ ವರ್ಗ ಅಂತ ಹೇಳಿದ ಕೂಡಲೇ ಅದು ಕನಿಷ್ಠ ವರ್ಗ ಅಲ್ಲ. ದ್ವಿವಿಧಂ, ಎರಡು ಸಮಾನವಾದ ವಿಭಾಗಗಳು. ಕೆಲವು ಸಾತ್ವಿಕ ಜನರಿಗೆ ಜ್ಞಾನವೇ ಮುಖ್ಯವಾಗಿ ಜ್ಞಾನದಿಂದ ಮೋಕ್ಷ ಪಡೆಯುತ್ತಾರೆ. ಆದ್ದರಿಂದ ಅವರಿಗೆ ಜ್ಞಾನಯೋಗಿಗಳು ಅಂತ ಹೆಸರು. ಇನ್ನು ಕೆಲವರು ಕರ್ಮಯೋಗದಿಂದ ಮೋಕ್ಷವನ್ನು ಪಡೆಯುತ್ತಾರೆ, ಅವರಿಗೆ ಕರ್ಮಯೋಗಿಗಳಂತ ಹೆಸರು. ಜ್ಞಾನಯೋಗಿಗಳಾಗಲಿ ಕರ್ಮಯೋಗಿಗಳಾಗಲಿ ಇಬ್ಬರಲ್ಲೂ ಜ್ಞಾನ ಇದ್ದೇ ಇರುತ್ತದೆ ಮತ್ತು ಕರ್ಮ ಇದ್ದೇ ಇರುತ್ತದೆ. ಎಲ್ಲಿ ಜ್ಞಾನದ ಪ್ರಾಚುರ್ಯತೆ ಇದೆಯೋ ಅದಕ್ಕೆ ಜ್ಞಾನಯೋಗಿಗಳು ಎಂದು ಹೆಸರು. ಎಲ್ಲಿ ಕರ್ಮದ ಪ್ರಾಚುರ್ಯತೆ ಇದೆಯೋ ಅಲ್ಲಿ ಕರ್ಮಯೋಗಿಗಳು ಎಂದು ಹೆಸರು. ಇದನ್ನು ನಾವು ಸುಸ್ಪಷ್ಟವಾಗಿ ತಿಳಿಯಬೇಕು. ಶ್ರೀಮದಾನಂದ ತೀರ್ಥರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಜಾಯಸೆ ಅಪಿ ಬುದ್ಧೇಃ ಅಧಿಕಾರತ್ವಾತ್ವಂ ಕರ್ಮಣ್ಯಾಪಿ ಅಧಿಕೃತಃ ಇತಿ ತತ್ರ ನಿಯೋಕ್ತೋಮಿ ಚಾಶೇವಾನ್ ಭಗವಾನ್ ಅಹಲೋಕೆ ಇತಿ. ದ್ವಿವಿಧಾ ಅಪಿ ಜನಾಃ ಸಂತಿ ಗೃಹಸ್ಥಾದಿ ಕರ್ಮತ್ಯಾಗೇನ ಜ್ಞಾನಂ ನಿಷ್ಠಾ ಸನಕಾದಿವತ್ ತತ್ವಾ ಏವ ಜ್ಞಾನನಿಷ್ಠಾಶ್ಚ ಜನಕಾದಿವತ್ ಮದ್ದರ್ಮವಸ್ಥಾ ಏವ ಇತ್ಯರ್ಥಃ. ಜ್ಞಾನಾನಾಂ ಸಾಂಖ್ಯಾನಾಂ ಜ್ಞಾನೀನಾಂ ಸನಕಾದೀನಾಂ ಯೋಗೀನಾಂ ಉಪಾಯೀನಾಂ ಜನಕಾದೀನಾಂ ಜ್ಞಾನನಿಷ್ಠಾಪಿ ಅಧಿಕಾರತ್ವಾತ್ ಈಶ್ವರೇಚ್ಛೆಯ ಲೋಕಸಂಗ್ರಹಾರ್ಥಚ್ಚ ಯೇ ಕರ್ಮಯೋಗ್ಯಾ ಭವಂತಿ ತೇಪಿ ಯೋಗಿನಃ ನಿಷ್ಠಾಸ್ಥಿತಿಃ. ತ್ವಂ ತು ಜನಕಾದಿವತ್ ಸಕರ್ಮ ಇವ ಜ್ಞಾನಯೋಗ್ಯಃ ನ ತು ಸನಕಾದಿವತ್ ತತ್ತಿತ್ಯಾಗೇನ ಇತ್ಯರ್ಥಃ. ಸಂತೆ ಹಿ ಈಶ್ವರೇಚ್ಛೇವ ಕರ್ಮಕೃತಃ ಪ್ರಿಯವ್ರತಾಯೋಪಿ ಜ್ಞಾನಿನ ಏವ ತಥಾ ಹಿ ಉಕ್ತಂ ಈಶ್ವರೇಚ್ಛಾ ವಿನಿವೇಶಿತ ಕರ್ಮಾಧಿಕಾರ ಇತಿ ಎಂಬುದು ಭಾಗವತ ಸಪ್ತಮ ಸ್ಕಂದದ 1ನೇ ಅಧ್ಯಾಯದ 23 ಶ್ಲೋಕದಲ್ಲಿ ತಿಳಿಸಲ್ಪಟ್ಟಿದೆ. ಲೋಕದಲ್ಲಿ ಎರಡು ವಿಧ ಜನರಿದ್ದಾರೆ. ಅಂದರೆ ಸಾತ್ವಿಕ ಜನರಲ್ಲಿ ಮಾತ್ರ ಇದು ಹೇಳುತ್ತಿರುವುದು. ಸನಕಾದಿಗಳಂತೆ ಜ್ಞಾನಾಸಕ್ತರು, ಜನಕರಾಜರಂತೆ ಗೃಹಸ್ಥಾದಿ ಧರ್ಮವನ್ನೇ ಆಚರಿಸುತ್ತಾ ಜ್ಞಾನಾಸಕ್ತರು. ಇವರಿಬ್ಬರೂ ಜ್ಞಾನ ಮಾರ್ಗಿಗಳೇ. ಸಾಂಖ್ಯಾನಂ ಮನೆ ಜ್ಞಾನಿಗಳಿಗೆ ಸನಕಾದಿಗಳಿಗೆ, ಯೋಗೀನಾಂ ಕರ್ಮದಲ್ಲಿ ಆಸಕ್ತರ ಜನಕಾದಿಗಳಿಗೆ. ಯೋಗಿಗಳು ಶ್ರೀಹರಿ ಇಚ್ಛೆಯಂತೆ ಕರ್ಮಾಧಿಕಾರಿಗಳ ಗುಂಪಿನಲ್ಲಿ ಸೇರುವುದರಿಂದ ಜ್ಞಾನಾಸಕ್ತರಾದರೂ ಲೋಕದ ಜನರಿಗೆ ಮಾರ್ಗದರ್ಶನ ಮಾಡಬೇಕಾದ್ದರಿಂದಲೂ ಯಾರೂ ಗೃಹಸ್ಥಾದಿ ಕರ್ಮ ಮಾಡಲು ಅರ್ಹರಾಗಿರುವವರೋ ಜ್ಞಾನಾಸಕ್ತರು ಮತ್ತು ಕರ್ಮನಿಷ್ಠರು. ನಿಷ್ಠಾದ ಜೀವನು ಸ್ವಾಭಾವಿಕ ರೂಪದಿಂದ ಇರುವ ಸ್ಥಿತಿಗೆ ಮುಕ್ತಿ ಎಂದು ಹೆಸರು. ಭಾಗವತದಲ್ಲಿ ಪ್ರಿಯವ್ರತ ಮಹಾರಾಜನು ಭಗವಂತನ ಇಚ್ಛೆಯಂತೆ ರಾಜ್ಯ ಪರಿಪಾಲನೆ ಕಾರ್ಯದಲ್ಲಿ ತೊಡಗುವನು ಎಂದು ಯುಕ್ತವಾಗಿದೆ. ಗೃಹಸ್ಥಾದಿಗಳಿಗೆ ವಿಹಿತವಾದ ಯಜ್ಞ ಯುದ್ಧಾದಿ ಕರ್ಮಗಳು ಕೇವಲ ಕಾಮ್ಯಕರ್ಮಗಳಲ್ಲ. ಸ್ವರ್ಗಾದಿ ಆಸೆಯಿಂದ ಮಾಡಿದಾಗ ಕಾಮ್ಯಕರ್ಮ, ಜ್ಞಾನಕ್ಕಾಗಿ ಆಚರಿಸಲ್ಪಟ್ಟರೆ ನಿಷ್ಕಾಮ ಕರ್ಮ. ಕರ್ಮಾಧಿಕಾರಿಗಳಿಗೆ ಕರ್ಮದಿಂದಲೇ ಜ್ಞಾನಸಿದ್ಧಿಯಾಗುವುದು.
ಆದ್ದರಿಂದಲೇ ಸನ್ಯಾಸವನ್ನು ಸ್ವೀಕರಿಸಲಿದ್ದ ಪರಿವರ್ತ ರಾಜನು ತಡೆದು ಕರ್ಮ ಮಾಡುವಂತೆ ಉಪದೇಶಿಸಿದ. ಚತುರ್ಮುಖ ಬ್ರಹ್ಮ, ನೀನು ಪರಿವರ್ತನಂತೆ ಕರ್ಮಾಧಿಕಾರಿ. ಆದ್ದರಿಂದ ಕ್ಷತ್ರಿಯ ವಿಹಿತವಾದ ಯುದ್ಧಾದಿ ಕರ್ಮವನ್ನು ಕೃಷ್ಣಾರ್ಪಣ ಬುದ್ಧಿಯಿಂದ ನಿಷ್ಕಾಮನಾಗಿ ಮಾಡಿಯೇ ಜ್ಞಾನವನ್ನು ಸಂಪಾದಿಸು ಎಂದು ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸಿದನು. ನಾವು ಇಲ್ಲಿ ತಿಳಿಯಬೇಕಾದ್ದೇನು? ನಹಿ ಜ್ಞಾನೇನ ಸದೃಶಂ ಪವಿತ್ರಂ ಹೇ ವಿದ್ಯತೆ ಎಂಬುದು ಕೃಷ್ಣನ ಮಾತೇ ಇದೆ. ಮಿಥ್ಯಾಜ್ಞಾನೇನ ತಮೋ ಜ್ಞಾನೇನೈವ ಪರಂಪದಂ ಎಂಬುದನ್ನು ಮೊದಲನೇ ಪಾದದಲ್ಲಿರತಕ್ಕಂಥ ಜ್ಞಾನೇನೈವ ಪರಂಪದಂ ಎಂಬುದರ ವಿವಿಧ ಭಾಗವನ್ನು ಇಲ್ಲಿ ತಿಳಿಸುತ್ತಿದ್ದಾರೆ ಅಂತ ಹೇಳಬೇಕು. ಮಿಥ್ಯಾಜ್ಞಾನ ಎಂಬುದು ನಿಲಿದೂರತೋಪಾಸ, ಅದು ಕೇವಲ ರಾಜಸ ಮತ್ತು ತಾಮಸರಿಗೆ ಯುಕ್ತವಾಗಿರುವುದು. ಜ್ಞಾನೇನೈವ ಪರಂಪದಂ ಎಂಬುದು ಎಲ್ಲ ಸಾತ್ವಿಕ ಸಜ್ಜನರಿಗೆ ಮುಖ್ಯವಾದ ಪ್ರಮೇಯ. ಜ್ಞಾನವೇ ಪ್ರಮುಖವಾದರೂ ಸಹ ಆ ಜ್ಞಾನವನ್ನು ಸಂಪಾದನೆ ಮಾಡುವುದಕ್ಕೆ ಕರ್ಮದ ಅತ್ಯಗತ್ಯ ಇದೆ. ಸಾಂಖ್ಯಗಳಿಗೆ ಕರ್ಮದ ಪ್ರಾಚುರ್ಯತೆ ಇರುವುದಿಲ್ಲ, ಜ್ಞಾನದ ಪ್ರಾಚುರ್ಯತೆ ಇರುತ್ತೆ. ಪ್ರಿಯವ್ರತಾದಿಗಳಿಗೆ ಕರ್ಮದ ಪ್ರಾಚುರ್ಯತೆ ಇರುತ್ತೆ ಅಂತ ಮಾತು ತಿಳಿಬೇಕು. ಯಾರು ಕರ್ಮದಲ್ಲಿ ಕಾಮ್ಯ ಕರ್ಮವನ್ನು ಬಿಟ್ಟು ನಿಷ್ಕಾಮ ಕರ್ಮವನ್ನು ಮಾಡುವುದು ಜ್ಞಾನ ಮಾರ್ಗ ಎಂದ ಹೆಸರು. ನಹಿ ಕಶ್ಚಿತ್ ಕ್ಷಣಮಪಿ ತಿಷ್ಠಂ ಜಾತಂ ಅಕರ್ಮಕೃತು ಎಂಬುದು ಕೃಷ್ಣನ ಆದೇಶವಾಗಿದೆ. ಅಂದರೆ ಯಾರು ಕರ್ಮವನ್ನೇ ಮಾಡದೇ ಇರತಕ್ಕಂಥ ಯಾವ ಚೇತನರು ಯಾವ ಅವಸ್ಥೆಯಲ್ಲಿ ಇರಲು ಸಾಧ್ಯವೇ ಇಲ್ಲ. ಕಾಯಿಕ ಮಾನಸಿಕ ವಾಚರಿಕವಾಗಿ ಕರ್ಮ ನಿರಂತರ ಸಾಗುತ್ತಲೇ ಇರುತ್ತದೆ. ಆ ಕರ್ಮ ಭಗವನಿಷ್ಠೆಯಾಗಿದ್ದಾಗ ಅದಕ್ಕೆ ನಿಷ್ಕಾಮ ಕರ್ಮ ಎನಿಸುತ್ತದೆ. ಭಗವಂತ ಪ್ರಾರ್ಥನೆ, ಭಗವಂತನ ಧ್ಯಾನ, ಭಗವಂತನ ಪೂಜೆ ಇದೆಲ್ಲವೂ ಭಗವಂತ ನಿಮಿತ್ತಕವಾಗಿ ಮಾಡಿದಾಗ ಆ ಎಲ್ಲ ಕರ್ಮವೂ ಸಹ ಕರ್ಮ ಎನಿಸಿಕೊಳ್ಳದೆ ಕರ್ಮಯೋಗ ಎನಿಸಿಕೊಳ್ಳುತ್ತದೆ. ಅದೇ ಜ್ಞಾನ ಕಾರ್ಯ. ಹೀಗೆ ನಾವು ಜ್ಞಾನ ಮತ್ತು ಕರ್ಮದ ಬಗ್ಗೆ ವಿಶೇಷವನ್ನು ತಿಳಿದುಕೊಳ್ಳಬೇಕು. ಶ್ರೀಮದಾನಂದ ತೀರ್ಥರು ಅತ್ಯಂತ ಸ್ಫುಟವಾಗಿ ತಿಳಿಸ್ಕೊಡ್ತಾರೆ. ಜ್ಞಾನ ಪ್ರಚುರೋ ಯೋಗ ಜ್ಞಾನಯೋಗ ಕರ್ಮ ಪ್ರಚುರೋ ಅನ್ಯ. ಯಾರು ಜ್ಞಾನ ಪ್ರಚುರವಾಗಿರುತ್ತಾರಕ್ಕೆ ಜ್ಞಾನಯೋಗಿಗಳು ಅಂತ ಹೇಳಬೇಕು. ಕರ್ಮ ಪ್ರಚುರರಾಗಿದ್ದವರಿಗೆ ಕರ್ಮಯೋಗಿಗಳು ಅಂತ ಹೇಳಬೇಕು. ಸಾಂಖ್ಯ ಜ್ಞಾನ ಪ್ರಧಾನತ್ವ ಜೀವಾಶ್ಯ ಯತೆ ಹತ್ತತ. ಸಾಂಖ್ಯ ಯೋನಿಗಳು ದೇವತೆಗಳು ಇದ್ದಾರೆ ಮತ್ತು ಯತಿಗಳು ಇದ್ದಾರೆ. ಮುಖ್ಯ ಸಾಂಖ್ಯ ತತ್ರ ದೇವ ಜ್ಞಾನಮೇಷಾಂ ಮಹದ್ಯತಃ ಬಹುಕರ್ಮಕೃತೆ ತತೋಪಿ ಬಹುವೇದನಾತ್. ಮುಖ್ಯ ಸಾಂಖ್ಯ ಇತಿ ಜ್ಞೇಯೋ ತದನ್ಯೇ ಕರ್ಮಯೋಗಿನಃ ಜ್ಞಾನಿನೋ ಅಪಿ ಅತಿ ಬಾಹುಲ್ಯಾತ್ ಕರ್ಮಣಃ ಕರ್ಮಯೋಗಿನಃ ನ ಉಭಯಂ ತದ್ವಿನಾ ಕಶ್ಚಿತ್ ಪುಮಾನ್ ಹಿ ಪುರುಷಾರ್ಥಭಾಕ್ ನಹಿ ಕಶ್ಚಿತ್ ಕ್ಷಣಮಪಿ ಜಾತುತ್ತಿಷ್ಠಂ ಅಕರ್ಮಕೃತ್ ನ ಚ ಜ್ಞಾನಂ ವಿನ ಕರ್ಮ ಪುರುಷಾರ್ಥಕರಂ ಭವೇತ್ ಇತಿ ಬ್ರಹ್ಮವೈವರ್ತೆ. ಜ್ಞಾನಯೋಗ ಜ್ಞಾನ ಹೆಚ್ಚಾಗಿದ್ದು ಕಡಿಮೆ ಮಾಡುವುದು. ಕರ್ಮಯೋಗ ಕರ್ಮ ಹೆಚ್ಚಾಗಿದ್ದು ಜ್ಞಾನ ಕಡಿಮೆ ಮಾಡುವುದು. ದೇವತೆಗಳು ಯತಿಗಳು ಜ್ಞಾನ ಪ್ರಧಾನ ಯೋಗ್ಯವುಳ್ಳವರು ಸಾಂಖ್ಯರು ಎನಿಸುವರು. ಅದರಲ್ಲೂ ದೇವತೆಗಳಲ್ಲಿ ಜ್ಞಾನವು ಹೆಚ್ಚಾಗಿರುವುದರಿಂದ ಮುಖ್ಯ ಸಾಂಖ್ಯರು ಎನಿಸಿಕೊಳ್ಳುತ್ತಾರೆ. ಇತರರು ಕರ್ಮಯೋಗಿಗಳು. ಸಾಂಖ್ಯರಿಗೆ ಕೇವಲ ಜ್ಞಾನದಿಂದ, ಯೋಗಿಗಳಿಗೆ ಕೇವಲ ಕರ್ಮದಿಂದ ಮೋಕ್ಷ ದೊರೆಯಲಾರದು. ಅಂದರೆ ಏನರ್ಥ? ಕೇವಲ ಜ್ಞಾನ ಕೇವಲ ಕರ್ಮ ಎಂಬುದು ರೂಲ್ಡ್ ಔಟ್. ಇಬ್ಬರೂ ಎರಡನ್ನು ಮಾಡಬೇಕು. ಯಾರು ಹೆಚ್ಚು ಯಾರು ಮಾಡುತ್ತಾರೆ ಎಂಬುದೇ ಇಲ್ಲಿ ನಾವು ತಿಳಿಯಬೇಕಾದದ್ದು. ಬ್ರಹ್ಮವೈವರ್ತದಲ್ಲಿ ಸ್ಪಷ್ಟವಾಗಿ ತಿಳಿಸಿಕೊಡುತ್ತಾರೆ. ಜ್ಞಾನ ಮತ್ತು ಕರ್ಮ ಇವೆರಡೂ ಇಲ್ಲದೆ ಯಾರು ಪುರುಷಾರ್ಥವನ್ನು ಪಡೆಯಲಾರರು. ಜ್ಞಾನವೇ ಇಲ್ಲದ ಕೇವಲ ಕರ್ಮ ಪುರುಷಾರ್ಥ ಪ್ರಧಾನವಾಗಲಾರದು. ಹಾಗೆಯೇ ಕರ್ಮವಿಲ್ಲದ ಜ್ಞಾನವು ಮೋಕ್ಷವನ್ನು ಕೊಡಲಾರದು ಎಂಬುದು ಸ್ಪಷ್ಟವಾಗಿ ನಾವು ತಿಳಿಯಬೇಕು.
ನಿಷ್ಠಾ ಪರ್ಯವಸಿತ ಮುಕ್ತಿ ಜ್ಞಾನಿನೋ ಮೋಕ್ಷ ನಿಯಮ ತಥಾಪಿ ಶುಭಕರ್ಮಣ ಆನಂದವೃದ್ಧಿರನ್ಯೇನ ಹ್ರಾಸೋ ಜ್ಞಾನಂ ಚ ಕರ್ಮಣ ಇತಿ ಪರಮಶ್ರುತೇಃ ನ ಕರ್ಮಣ ನ ಪ್ರಜಯಾದನೇನ ಇಚ್ಛಾದಿ ವಿರೋಧೇನ ಅನ್ಯಥಾ ನ ಕರ್ಮಣಮನಾರಂಭಾತ್ ಇತ್ಯಾದಿ ಉಭಯ ಸಮವಾಕ್ಯಶೇಷ ವಿರೋಧಾಚ್ಛ ಸಮತ್ವಂ ಚ ನಿಹಿ ಕಚ್ಚಿದಿಚ್ಛಾದೇಃ ನಾಣ್ಯಪಂಥ ಇತ್ಯಪಿ ಜ್ಞಾನಾಮೃತೇನ ಮೋಕ್ಷಃ ಇತ್ಯೇವಾಹ. ಜ್ಞಾನಿಗಳಿಗೆ ಮೋಕ್ಷ ನಿಶ್ಚಿತವಾಗಿಯೂ ಆಗುವುದು. ಇದು ಭಗವಂತನು ಕೊಟ್ಟಿರ್ತಕ್ಕಂಥ ಆದೇಶ ಮತ್ತು ಪ್ರಾಮಿಸ್ ಅಂತ ಏನು ಹೇಳ್ತೀವಿ ಆ ರೀತಿಯಲ್ಲಿ ಎಲ್ಲ ಸಜ್ಜನರಿಗೆ ಆಶ್ವಾಸನೆಯನ್ನು ಭಗವಂತ ಕೊಡುತ್ತಿದ್ದಾನೆ. ಯಾರು ಜ್ಞಾನಿಗಳು ಅಂದರೆ ಸುಜ್ಞಾನಿಗಳು, ಯಾರು ವೇದವನ್ನು ಒಪ್ಪುತ್ತಾರೋ, ಯಾರು ಭಗವಂತ ನಿಷ್ಠತೆಯನ್ನು ಒಪ್ಪುತ್ತಾರೋ ಅವರೇ ಜ್ಞಾನಿಗಳು ಎಂದು ಹೆಸರು. ಇವರನ್ನು ಆಸ್ತಿಕರು ಎಂದು ಹೆಸರು. ಎಲ್ಲ ಆಸ್ತಿಕರಿಗೆ ಮೋಕ್ಷ ಎಂಬತಕ್ಕಂತಹದ್ದು ನೇಮೇನಾಗುತ್ತದೆ. ಇದರಲ್ಲಿ ಯಾವ ಸಂಶಯವೂ ಇರಬೇಕಾಗಿಲ್ಲ. ಆದರೆ ಯಾರು ವೇದಗ್ರಂಥವನ್ನೇ ವೇದವಾದರತಃ ಕತ್ತೆ ಹೇಗೆ ರಾಜರ ಪೋಷಾಕು ರತ್ನ ಭಂಡಾರವನ್ನೇ ಹೊತ್ತು ತಿರುಗಿದು ಅದರ ಗಂಧವೇ ಇಲ್ಲದೆ ಕೇವಲ ಹೊತ್ತುತ್ತಿರುತ್ತಾರೋ ಅವರಿಗೆ ವೇದವಾದರತಃ ಅಂತ ಹೆಸರು ಹೊರತು ಅವರಿಗೆ ಪಂಡಿತರು ಅಲ್ಲ, ವೇದಾಂತಿಗಳು ಅಲ್ಲ. ಅಂತಹವರನ್ನು ಕುರಿತು ಇಲ್ಲಿ ಹೇಳುತ್ತಿಲ್ಲ. ಜ್ಞಾನಿಗಳು ಎಂದರೆ ವೇದದ ತಿರುಳು ವೇದವೇದ್ಯನಾದ ಭಗವಂತನನ್ನು ಸ್ವಾಮಿ ಎಂದು ನಿಶ್ಚಿತವಾಗಿ ನಂಬಿರುತ್ತಾರೋ, ಅನುಸಂಧಾನ ಮಾಡಿರುತ್ತಾರೋ, ಉಪಾಸನೆ ಮಾಡುತ್ತಾರೋ ಅವರಿಗೆ ಎಂದರ್ಥ. ಬ್ರಹ್ಮಚರ್ಯಾದ ಆಶ್ರಮತೆಗಳಿಗೂ ಎಲ್ಲ ಕರ್ಮ ಕಾಮ್ಯವೂ ಆಗಬಹುದು, ಅಕಾಮ್ಯವೂ ಆಗಬಹುದು. ಆದರೆ ಯತಿಗಳಿಗೆ ವಿಹಿತವಾದ ಶಮಾದಿಗಳು ಕೇವಲ ಅಕಾಮಿಗಳು ಮತ್ತು ಯುದ್ಧದಂತೆ ನರಕಾದಿ ಅನರ್ಥಗಳಿಗೆ ಕಾರಣವಾದ ರಾಗದ್ವೇಷದಿಂದ ಕೂಡಿದ್ದು ಅಲ್ಲ. ಜನಕ ಪ್ರಿಯವ್ರತಾದಿಗಳಂತೆ ಅಧಿಕಾರವರ್ಗಕ್ಕೆ ಸೇರಿದನಾದ್ದರಿಂದ ಕರ್ಮದಲ್ಲಿ ತೊಡಗಬೇಕು ಎಂದು ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮ ಬೋಧಿಸಿದ. ಆದ್ದರಿಂದ ನಿಶ್ಚಿತವಾದದ್ದು ಏನು? ಯಾರು ಜ್ಞಾನಿಗಳು ಅಂದರೆ ಯಾವ ಸಾಧಾರಣ ಜ್ಞಾನಿಗಳಿರುತ್ತಾರೆ, ಜನ್ಮಾಂತರದಲ್ಲಿ ಅವರು ಅಪರೋಕ್ಷ ಜ್ಞಾನಿಗಳಾಗುತ್ತಾರೆ. ಅಪರೋಕ್ಷ ಜ್ಞಾನಿಗಳಿಗೆ ಮೋಕ್ಷ ಸಿದ್ಧ ಎಂದು ಹೆಸರು. ಹಾಗಾದರೆ ಯಾರು ಅಪರೋಕ್ಷ ಜ್ಞಾನಿಗಳಾಗುತ್ತಾರೆ? ಯೋಗ್ಯತೆಯಲ್ಲಿ ಜ್ಞಾನಿ ಎಂಬತಕ್ಕಂಥ ಸ್ವರೂಪದಲ್ಲಿದ್ದವರೆಲ್ಲ ಅಪರೋಕ್ಷ ಜ್ಞಾನಿಗಳಾಗಿ ಆಗುತ್ತಾರೆ. ಅದಾಗುವುದಕ್ಕೆ ತಮಗೆ ಅಂಟಿದ ಕರ್ಮವನ್ನು ತೆಗೆದುಕೊಳ್ಳುವುದಕ್ಕೆ ಅನೇಕ ಜನ್ಮಗಳು ಅವರು ಸಾಗಿ ಬರಬೇಕಾಗುತ್ತದೆ. ಅದು ಕೇವಲ ಭಗವಂತನಿಗೆ ತಿಳಿಯುತ್ತದೆ. ನಮ್ಮ ಕರ್ಮ, ನಮ್ಮ ಕಾಮ ಅಸೃಜಾವಸ್ಥೆಯಲ್ಲಿ ಈ ಸ್ವರೂಪದ ಮೇಲಿರತಕ್ಕಂಥ ಯಾವ ಲಿಂಗ ಶರೀರದಲ್ಲಿ ಸಂಗ್ರಹವಾಗಿದೆಯೋ, ಶೇಖರಿಸಲ್ಪಟ್ಟಿದೆಯೋ ಅದನ್ನು ಸಂಪೂರ್ಣವಾಗಿ ಒಂದು ತೆಗೆದುಕೊಳ್ಳುತ್ತೇವೆಯೋ, ಅಂದರೆ ಭಗವಂತನ ಅನುಗ್ರಹದಿಂದ ಅದರಿಂದ ಪಾರಾಗುತ್ತೇವೆಯೋ ಅಲ್ಲಿ ತನಕ ಜ್ಞಾನಿಗಳಾದರೂ ಸಹ ಸಂಸಾರ ವಸೂಲಿ ಇರಬೇಕಾಗುತ್ತದೆ. ಎಂದು ಅನಾದಿ ಕಾಮಕರ್ಮಗಳು ನಿಶ್ಶೇಷವಾಗುತ್ತದೋ ಆಗ ಭಗವಂತ ಅವನು ಸಾಕ್ಷಾತ್ಕಾರವಾಗುತ್ತದೆ ಎಂದು ಹೆಸರು. ಎಲ್ಲವೂ ಭಗವಂತನಿಂದಲೇ ನಡೆಯುವುದರಿಂದ ಭಗವತ್ ಸಾಕ್ಷಾತ್ಕಾರವಾಗುವ ಯೋಗ್ಯತೆ ಉಳ್ಳತಕ್ಕಂಥ ಜೀವಿಗೆ ಭಗವಂತನೇ ತನಗೆ ಕಡೆ ಧಾವಿಸುವಂತೆ ಯೋಗ್ಯ ಮಾರ್ಗವನ್ನು ಭಗವಂತನೇ ನಿಯೋಜಿಸುತ್ತಾನೆ ಎಂಬುದು ಅನೇಕ ಪುರಾಣಗಳಲ್ಲಿ ಈ ಒಂದು ಅತ್ಯಂತ ಸೀಕ್ರೆಟ್, ಅತ್ಯಂತ ಗುಹ್ಯತವಾದ ಶಾಸ್ತ್ರದ ಪ್ರಮೇಯವನ್ನು ಭಗವಂತನೇ ತಿಳಿಸಿಕೊಟ್ಟಿದ್ದಾನೆ. ಸ್ವರೂಪದಲ್ಲಿ ಮುಕ್ತ ಯೋಗ್ಯರಾದರೆಲ್ಲರಿಗೂ ಭಗವಂತನೇ ಯೋಗ್ಯ ಬುದ್ಧಿಯನ್ನು ಕೊಡುತ್ತಾನೆ. ಅವನೇ ಶಾಸ್ತ್ರದಲ್ಲಿ ನಿಷ್ಠತೆಯನ್ನು ಕೊಡಿಸುತ್ತಾನೆ. ದೇವತೆಗಳ ಮೂಲಕ, ಗುರುಗಳ ಮೂಲಕ, ಯೋಗ್ಯ ತಂದೆ ತಾಯಿಗಳ ಮೂಲಕ
ಆಗ ನಾವು ತಿಳಿದುಕೊಳ್ಳಬೇಕು, ಭಗವಂತನ ಪ್ರಸಾದದಿಂದ, ಭಗವಂತನ ಇಚ್ಛೆಯಿಂದ ನಮ್ಮ ಸ್ವರೂಪದಲ್ಲಿರತಕ್ಕಂಥ ಆನಂದ ಆವಿರ್ಭಾವ ಮಾಡೋದಕ್ಕೋಸ್ಕರ ಭಗವಂತ ನಮಗೆ ಹೀಗೆ ಪ್ರೇರಣೆ ಮಾಡಿದ್ದಾನೆ ಎಂದು ತಿಳಿದು, ಭಗವಂತನ ಸಂಕಲ್ಪವನ್ನು ತಿಳಿದು ಸಾಧನೆಯನ್ನು ಮಾಡಬೇಕು. ಇದು ಜೀವನ ಕರ್ತೃತ್ವ. ಜೀವನ ಕರ್ತೃತ್ವ ಮತ್ತು ಪ್ರಯತ್ನದ ಮುಖ್ಯ ಅಂಶ ಏನು? ತಾನು ಸ್ವರೂಪಯೋಗ್ಯ ಮುಕ್ತಿಯೋಗ್ಯನು ಎಂಬುದನ್ನು ಖಾತ್ರಿ ಮಾಡಿಕೊಳ್ಳುವುದು. ಇದನ್ನು ಭಗವಂತನೇ ಆಯಾ ಕಾಲಕ್ಕೆ ಆ ಜೀವರಿಗೆ ಮಾಡಿಸುತ್ತಾನೆ. ಆ ಜೀವಕ್ಕೆ ಅಂದರೆ ಕೇವಲ ಸಾತ್ವಿಕ ಜೀವರಿಗೆ ಮಾತ್ರ ಅಂತ ತಿಳ್ಕೊಳ್ಳಬೇಕು. ರಾಜಸ ತಾಮಸ ಜೀವರಿಗೆ ಎಂದಿಗೂ ತಮ್ಮ ಪರಿಚಯವೇ ಆಗುವುದಿಲ್ಲ. ಆದ್ದರಿಂದ ಅವರ ಲಿಂಗ ಶರೀರ ಎಂಬತಕ್ಕಂಥದ್ದು ವಾಯುದೇವರ ಮೃತ್ಯರಿಂದ ಗದಾಪ್ರಹಾರದಿಂದ ಛೇದನೆ ಮಾಡಬೇಕು. ಮತ್ತು ರಾಜಸರ ಲಿಂಗ ಶರೀರ ವಾಯುದೇವರ ಹುಂಕಾರ ಧ್ವನಿಯಿಂದ ಛೇದಿಸಲ್ಪಡುತ್ತದೆ ಎಂಬುದು ಶ್ರುತಿ ಪ್ರಸಿದ್ಧವಾಗಿದೆ. ಸಾತ್ವಿಕರು ಮಾತ್ರ ತಮ್ಮ ಲಿಂಗ ಶರೀರವನ್ನು ಅಂದರೆ ಜೀವಾಚ್ಛಾದಿಕವನ್ನು ತೆಗೆದುಕೊಳ್ಳುವ ಸಾಧನ ಅಂದರೆ ಉಪಾಸನೆ. ಯಾರು ಉಪಾಸನೆಯನ್ನು ಮಾಡಿಕೊಳ್ಳುವುದಿಲ್ಲವೋ, ದೇವರ ಪ್ರಕರಣ ತಿಳಿದುಕೊಳ್ಳುವುದಿಲ್ಲವೋ, ಬಿಂಬೋಪಾಸನೆ ಯಾರು ಮಾಡುವುದಿಲ್ಲವೋ ಅವರಿಗೆ ಜೀವಾಚ್ಛಾದಿಕ ಎಂಬುದು ಸರಿಯುವುದಿಲ್ಲ, ಛೇದವಾಗುವುದಿಲ್ಲ. ಪರಮಾಚ್ಛಾದಿಕ ಎಂಬುದು ಸರಿಯುವುದಿಲ್ಲ. ಇದರಿಂದ ನಾವು ತಿಳಿಯಬೇಕಾದ ಏನು? ಬಿಂಬೋಪಾಸನೆ ಎಂಬುದು ಕೇವಲ ಸಾತ್ವಿಕ ಜನರಿಗೆ ಮಾತ್ರ. ಬೇರೆಯವರು ಇದರ ಬಗ್ಗೆ ಮಾತಾಡಿದರೂ ಸಹ ಅವರು ವಸ್ತುಸ್ಥಿತಿಯಲ್ಲಿ ಬಿಂಬೋಪಾಸನೆಯನ್ನು ನಂಬುವುದಿಲ್ಲ, ಅವರು ಉಪಾಸನೆಯನ್ನು ಮಾಡುವುದಿಲ್ಲ. ಅವರಲ್ಲಿ ಸಂಶಯವೇ ಇರುತ್ತದೆ. ಮತ್ತು ತಾಮಸರಿಗೆ ನಾನೇ ಬ್ರಹ್ಮ ಎಂಬ ಕಲ್ಪನೆ ಇರುವುದರಿಂದ ಅವರು ಬಿಂಬೋಪಾಸನೆಯನ್ನು ಧಿಕ್ಕರಿಸುತ್ತಾರೆ, ದ್ವೇಷಿಸುತ್ತಾರೆ, ದೂರವಿಡುತ್ತಾರೆ. ಇದೆಲ್ಲವನ್ನು ಅರಿತಂಥ ಶ್ರೀ ಪುರಂದರದಾಸರು 10 ಜನ ವರದರನ್ನು ಹೇಳುವಾಗ ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ ಎಂದು ಹೇಳಿ ದೇವತೆಗಳನ್ನು, ರಾಜರ್ಷಿಗಳನ್ನು, ಚಕ್ರವರ್ತಿಗಳನ್ನು, ಋಷಿಗಳನ್ನು ಇಲ್ಲಿ ಹೆಸರಿಸಿದ್ದಾರೆ ಹೊರತು ಇನ್ಯಾವ ರಾಜಸ ತಾಮಸ ವ್ಯಕ್ತಿಗಳನ್ನು ಎಲ್ಲಿಯೂ ಹೇಳುವುದಿಲ್ಲ. ಈ ಒಂದು ಸೂಕ್ಷ್ಮತೆಯಿಂದ ನಾವು ತಿಳಿದುಕೊಳ್ಳಬೇಕು. ಎಲ್ಲ ಶಾಸ್ತ್ರಗಳ ಪರಿಪೂರ್ಣ ಪ್ರಯೋಜನವಾಗುವುದು ಕೇವಲ ಸಾತ್ವಿಕ ಜನರಿಗೆ. ಹಾಗಾದರೆ ಅವರು ರಾಜಸರು ತಾಮಸರು ಇದನ್ನು ಪರಿಚಯ ಮಾಡಿಕೊಳ್ಳುತ್ತಾರಲ್ಲ, ಅಂದರೆ ಮಾಡಿಕೊಳ್ಳುತ್ತಾರೆ, ಆದರೆ ಅದರಿಂದ ಪ್ರಯೋಜನವಾಗುವುದಿಲ್ಲ. ತಿಳಿಯುತ್ತಾರೆ, ಆದರೆ ಅನುಸಂಧಾನ ಮಾಡುವುದಕ್ಕೆ ಆಗುವುದಿಲ್ಲ. ಪ್ರಯತ್ನ ಮಾಡುವುದೂ ಇಲ್ಲ, ಯತ್ನಿಸುವುದೂ ಇಲ್ಲ, ಮತ್ತು ತದ್ವಿರುದ್ಧವಾಗಿಯೇ ಪ್ರವೃತ್ತಿಯನ್ನು ಮಾಡುತ್ತಾರೆ. ಇದನ್ನು ದುರ್ಯೋಧನ ಮಾತಿನಲ್ಲೇ ವೇದವ್ಯಾಸರು ತಿಳಿಸಿದ್ದಾರೆ. ನನಗೆ ಧರ್ಮ ಗೊತ್ತು, ಅಧರ್ಮ ಗೊತ್ತು, ಆದರೆ ಧರ್ಮದಲ್ಲಿ ನನ್ನ ಮನಸ್ಸು ಹುಟ್ಟುವುದಿಲ್ಲ, ಅಧರ್ಮದಲ್ಲಿ ಮನಸ್ಸು ಹುಟ್ಟುತ್ತದೆ ಎಂಬುದು ಸುಸ್ಪಷ್ಟವಾಗಿಯೇ ನುಡಿಸಿದ್ದಾರೆ. ಹಾಗೆ ಲೌಕಿಕದಲ್ಲಿ ವ್ಯವಹಾರದಲ್ಲಿ ಅತ್ಯಂತ ಪ್ರತಿಭೆಯನ್ನು ಸಂಪಾದಿಸಿಕೊಂಡ ರಾಜಸ ತಾಮಸರು ಪಂಡಿತರು ಎನಿಸಿಕೊಳ್ಳುತ್ತಾರೆ, ಆದರೆ ಜ್ಞಾನಿಗಳು ಎನಿಸಿಕೊಳ್ಳುವುದಿಲ್ಲ. ಯಾರು ಲೋಕ ಮರ್ಯಾದೆಯನ್ನು ಬಯಸಿ ಪಾಂಡಿತ್ಯ ಪ್ರದರ್ಶನ ಮಾಡಿ ಹಣ ಮತ್ತು ಹೆಸರು ಸಂಪಾದನೆ ಮಾಡಿಕೊಂಡಿರುತ್ತಾರೋ
ಅವರು ಪ್ರವೃತ್ತಿ ಸಾತ್ವಿಕ ಪ್ರವೃತ್ತಿ ಎಂಬುದು ಹೇಳಲಾಗುವುದಿಲ್ಲ. ಅದು ನಿಷ್ಕಾಮ ಕರ್ಮವೂ ಆಗುವುದಿಲ್ಲ. ಎಲ್ಲ ಕಾಮ್ಯ ಕರ್ಮದಂತೆ ಬೇರೆ ಪದಾರ್ಥಗಳನ್ನು ಇಟ್ಟು ನಾವು ಮಾರುಕಟ್ಟೆಯಲ್ಲಿ ಹಾಗೆ ಒಂದು ನಾಣ್ಯಕ್ಕೆ ತಂದಿದ್ದು 4 ನಾಣ್ಯಕ್ಕೆ 10 ನಾಣ್ಯಕ್ಕೆ ಮಾರಿ ಲಾಭವನ್ನು ಸಂಪಾದನೆ ಮಾಡುವಂತೆ ವೇದದಲ್ಲಿ ಉಕ್ತವಾದ ಯುಕ್ತಿಗಳನ್ನು ಪ್ರಚಾರ ಮಾಡಿ ತಮ್ಮ ಬುದ್ಧಿವಂತಿಕೆಯನ್ನು ಪ್ರದರ್ಶಿಸಿ ಹೆಚ್ಚಾದ ಮೌಲ್ಯ ವರಾಹ ಸಂಪತ್ತನ್ನು ಗಳಿಸಿಕೊಳ್ಳುವುದಕ್ಕೆ ಅವರು ಉಪಯೋಗಿಸಿಕೊಳ್ಳುತ್ತಾರೆ. ಇದು ಕಾಮ್ಯ ಕರ್ಮವಾಗುತ್ತದೆ, ಬಂಧಕ ಕರ್ಮವಾಗುತ್ತದೆ. ಅವರು ಉಪಯೋಗಿಸಿಕೊಂಡಿರತಕ್ಕಂಥದ್ದು ವೇದಶಾಸ್ತ್ರವೇ ಆದರೂ ಪರಿಣಾಮವಾಗಿ ಅವರು ಸಕಾಮದಲ್ಲೇ ಇರುವಂತಾಗುತ್ತದೆ ಎಂಬುದು ನಾವು ಅತ್ಯಂತ ಸೂಕ್ಷ್ಮವಾಗಿ ತಿಳಿಯಬೇಕು. ಇಂತಹ ಶ್ರೇಷ್ಠ ಜ್ಞಾನವನ್ನು ಶ್ರೀ ಪುರಂದರದಾಸರು ಜೀವನ ಯೋಗ್ಯತಾ, ಪ್ರಯತ್ನ ಮತ್ತು ಕರ್ಮಗಳು, ಇದು 3 ವಿಶ್ಲೇಷಣೆಯನ್ನು ಇದುವರೆಗೂ ನಾವು ಮಾಡುತ್ತಾ ಬಂದೆವು. ಈ ಸೂಕ್ಷ್ಮತೆಯನ್ನು ನಾವು ತಿಳಿಯುತ್ತಾ ಹೋದಾಗ ನಾರದರ ಉಪದೇಶ ಮತ್ತು ಸರ್ವಶಾಸ್ತ್ರದ ಇರುವಿಕೆ, ವೇದವ್ಯಾಸರ ಅಭಿಪ್ರಾಯವನ್ನು ನಾವು ಚೆನ್ನಾಗಿ ತಿಳಿದುಕೊಳ್ಳಬಹುದು. ಇಂತಹ ಶ್ರೇಷ್ಠ ಜ್ಞಾನವನ್ನು ಉಪದೇಶ ಮಾಡಿದ ಪುರಂದರದಾಸರಿಗೆ ಅನಂತಾನಂತ ನಮಸ್ಕಾರಗಳನ್ನು ಸಲ್ಲಿಸಿ ಅವರಂತರ್ಯಾಮಿ ಪುರಂದರ ವಿಠಲನಿಗೆ ಭೂಯಿಷ್ಟಾಂತ ನಮ್ಮ ಮುಕ್ತಿ ವಿಧೇಮ ಎಂದು ಹೇಳಿ, ಇಂತಹ ವಿಶೇಷವಾದ ಜ್ಞಾನ ನಮಗೆ ಬರಲು ಕೇವಲ ಸಾತ್ವಿಕ ತಂದೆ ತಾಯಿಗಳ ಸಂಪರ್ಕದಿಂದ ಮಾತ್ರ ಸಾಧ್ಯ. ಅಂತಹ ತಂದೆ ತಾಯಿಗಳ ಅನುಗ್ರಹ ಸ್ಮರಣೆ ಅವರನ್ನು ನಿರಂತರ ಮಾಡಬೇಕು. ಅವರ ಇರುವಿಗೆ ನೆರವಾದ ಗುರು ಹಿರಿಯರ ಅನುಗ್ರಹ ಅವರನ್ನು ನಿತ್ಯ ಸ್ಮರಣೆ ಮಾಡಬೇಕು. ಇವರಲ್ಲಿ ತತ್ವಾಭಿಮಾನಿ ದೇವತೆಗಳು ನಿಂತು ಈ ಜ್ಞಾನ ಕಾರ್ಯವನ್ನು ಮಾಡಿಸುವುದರಿಂದ ವಿಶೇಷಾಕಾರವಾಗಿ ಎಲ್ಲ ತತ್ವಾಭಿಮಾನಿ ದೇವತೆಗಳನ್ನು ಶಿರಸ ನಮಸ್ಕರಿಸಬೇಕು. ವಾಯುದೇವರು ಭಾರತೀಪತಿ ಮುಖ್ಯ ಪ್ರಾಣ. ವಾಯುದೇವರು ಭಗವದ್ ಆಜ್ಞಾ ಪ್ರಕಾರ ಎಲ್ಲ ಶಿಷ್ಟ ಜನರಿಗೆ ಜ್ಞಾನವನ್ನು ಪ್ರಚೋದನೆ ಮಾಡುವುದರ ಮೂಲಕ ಲೋಕಗುರು, ಮುಖ್ಯಗುರು, ಜಗದ್ಗುರು ಎಂದೆನಿಸಿದ್ದಾರೆ. ನಾವು ವಾಯುದೇವರನ್ನು ಗುರುಗಳ ಸ್ಥಾನದಲ್ಲಿ ಇಟ್ಟು ಪೂಜಿಸಬೇಕು. ಅವರೇ ನಮಗೆ ಉಸಿರು, ಜ್ಞಾನ, ಭಕ್ತಿ, ವೈರಾಗ್ಯ ಎಲ್ಲವನ್ನು ಕೊಡತಕ್ಕಂಥವರು. ಅತ್ಯಂತ ಮಹನೀಯರು. ಆದರೂ ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರರಾದ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ, ಅವನೇ ನಮ್ಮ ಬಿಂಬರೂಪ. ಆದ್ದರಿಂದ ಇದು ಬಿಂಬೋಪಾಸನೆ ಅಂದರೆ ಏನು? ಸಾತ್ವಿಕರ ಉಪಾಸನೆ ಎಂದು ಹೆಸರು. ಆ ಬಿಂಬನೆ ಎಲ್ಲರಲ್ಲೂ ಇದ್ದರೂ ಸಹ ಅದರ ಅರಿವು ಸಾತ್ವಿಕರಿಗೆ ಮಾತ್ರ ಆಗುವುದು ಎಂದರ್ಥ. ಆದ್ದರಿಂದ ಎಲ್ಲ ಶಾಸ್ತ್ರವು ಅತ್ಯಂತ ಗುಹ್ಯಂತರವಾದದ್ದು. ಡಂಗೂರ ಹೊಡೆದುಕೊಂಡು ಸಾರಿದರೂ ಸಹ ಅದು ಎಲ್ಲರ ಕಿವಿಗೂ ಮುಟ್ಟುವುದಿಲ್ಲ, ಮುಟ್ಟುವುದಕ್ಕೆ ಯೋಗ್ಯ ಪಾತ್ರರಾಗಿರುವುದಿಲ್ಲ. ಅದು ಜೀವನ ಯೋಗ್ಯತೆಯಾಗುತ್ತದೆ. ಆದ್ದರಿಂದ ನಮ್ಮ ಬಿಂಬನೆಗೆ ಯಾವ ರೀತಿ ನಾವು ಉಪಕಾರ ಸ್ಮರಣೆಯನ್ನು ಮಾಡಬೇಕು? ನಾವು ಯಾವ ಧನ, ಕನಕ, ವ್ಯಕ್ತಿ ಮತ್ತು ಇಡೀ ಪ್ರಪಂಚವನ್ನೇ ಕೊಟ್ಟರೂ ಸಹ ಭಗವಂತನಿಗೆ ಯಾವುದೂ ಅಪೇಕ್ಷೆ ಇಲ್ಲ. ಭಗವಂತನಿಗೆ ಅಪೇಕ್ಷೆ ಮಾಡುವುದು ಕೇವಲ ಅವನ ಹಿರಿತನವನ್ನು ನಾವು ಚೆನ್ನಾಗಿ ತಿಳಿದುಕೊಳ್ಳುವುದೇ ಆಗಿದೆ. ಆದ್ದರಿಂದ ಭಗವಂತ ಅತ್ಯಂತ ಸರ್ವೋತ್ತಮನಾಗಿದ್ದಾನೆ, ಸರ್ವದೋಷ ವಿದೂರನಾಗಿದ್ದಾನೆ, ಸರ್ವಸ್ವಾಮಿ ಮಮಸ್ವಾಮಿ ಲೋಕಸ್ವಾಮಿ ಎಂದು ತಿಳಿದು ಭೂಯಿಷ್ಟಾಂತ ನಮ್ಮ ಮುಕ್ತಿ ವಿಧೇಮ, ಭೂಯಿಷ್ಟಾಂತ ನಮ್ಮ ಮುಕ್ತಿ ವಿಧೇಮ, ಭೂಯಿಷ್ಟಾಂತ ನಮ್ಮ ಮುಕ್ತಿ ವಿಧೇಮ ಎಂದು ವಿನಮ್ರವಾಗಿ ನಮಿಸೋಣ. ಭಾರತೀಯ ಮುಖ್ಯ ಪ್ರಾಣ ಅಂತ ಶ್ರೀಕೃಷ್ಣ ಅರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.